How is your day starting? Swadika, welcome to Thailand. So good morning ಎಲ್ಲರಿಗೂ. ವೆಲ್ಕಮ್ ಟು ಥೈಲ್ಯಾಂಡ್ ಸೀರೀಸ್. ಇದು ಡೇ 2. ಸೊ ನಿನ್ನೆ ನಾವು ಫುಲ್ ಡೇ ಮಾರ್ನಿಂಗ್ ಟೈಗರ್ ಟೋಪೆ ಹೋದ್ವಿ. ಅಲ್ಲಿ ನಿಮಗೆ ಟೈಗರ್ ಶೋ ನೋಡಿದ್ವಿ, ಕ್ರೊಕೊಡೈಲ್ ಶೋ ನೋಡಿದ್ವಿ. ಅಲ್ಲಿಂದ ನಾವು ಹೋಗಿದ್ದು ಥಾಯ್ ಮಸಾಜ್ಗೆ. ಅಲ್ಲಿಂದ ನಾವು ಹೋಗಿದ್ದು ಅಲ್ಕಜರ್ ಶೋ. ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಲಂಚ್ ಆ್ಯಂಡ್ ಡಿನ್ನರ್ ಕವರ್ ಮಾಡಿ ಈವ್ನಿಂಗ್ ಮಲಗಿದ್ವಿ. So Nene was a hectic day, but good. Today we are going for a coral island. So ಏನೇನಿದೆ ಅಲ್ಲಿ, ಪ್ಲಸ್ ಬೋಟ್ ರೈಡ್ ಇದೆ, ಪ್ಲಸ್ ಇನ್ನೇನೇನಿದೆ ಆಕ್ಟಿವಿಟೀಸ್ ಮಾಡ್ಬೋದು ಅಂತ ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. ಸಿಗುವ ಮತ್ತೆ. ಇಲ್ಲಿ ಆ್ಯಕ್ಚುಲಿ ವೆಜಿಟೇರಿಯನ್ ಊಟ ಸಿಗೋದು ತುಂಬ ಕಷ್ಟ ನಾವು ಇವಾಗ ಬಂದಿರೋ ಕಂಟ್ರಿಗೆ. ಸೊ ಓಕೆ, ನಮ್ಮ ಬ್ರೇಕ್ಫಾಸ್ಟ್ದು ಇಲ್ಲ ಊಟದ ಎಕ್ಸ್ಪೀರಿಯನ್ಸ್ ಹೇಳ್ತೀವಿ. ನಿನ್ನೆ ಪೋಹಾ ತಿಂದ್ವಿ, ಅಂದರೆ ನಮ್ಮ ಕನ್ನಡ ಭಾಷೆಯಲ್ಲಿ ಅವಲಕ್ಕಿ. ಫಸ್ಟ್ ಆಫ್ ಆಲ್ ಅದು ಗ್ಯಾಸು, ಊಟ ಕರೆಕ್ಟಾಗಿ ತಿಂತಿಲ್ಲ, ತಿಂದುಬಿಟ್ಟು ಗ್ಯಾಸ್ ಆಗ್ತದೆ. ಇನ್ನು ಬೇರೆ ಯಾವ ಫುಡ್ಡು ಕೂಡ ಟೇಸ್ಟ್ ಆಗಿಲ್ಲ ನೋಡಿ. ಆಗ್ಲೇ ಬರ್ಬ್ಸ್ ಬರ್ತಿದ ಒಳಗಡೆಯಿಂದ ಹೊರಗೆ, ಬಿಕಾಸ್ ಆರ್ಟಿಫಿಷಿಯಲ್. ಸೊ ಹಾಗಾಗಿ ನಮಗ್ ಬೇರೆ ಆಪ್ಷನ್ ಇಲ್ಲ. ಬಟ್ ಸ್ಟಿಲ್ ಇಲ್ಲಿ ಅವರು ಆದಷ್ಟು ಇಂಡಿಯನ್ ಫುಡ್ ಕೊಡಕ್ಕೆ ಟ್ರೈ ಮಾಡ್ತಿದ್ದಾರೆ. ವೇರ್ ಎಲ್ಲೋ ಅದು ಒಂಥರ ಸೆಟ್ ಆಗ್ತಿಲ್ಲ, ಸೆಟ್ ಆಗ್ತಾನೂ ಇದೆ ಅಷ್ಟೇ. ಬಟ್ ಏನ್ ಮಾಡೋದು, ಬೇರೆ ಕಂಟ್ರಿಗೆ ಹೋದಾಗ ನಾವು ಅಡ್ಜಸ್ಟ್ ಆಗ್ಲೇಬೇಕು. ಬಟ್ ಓಕೆ, ಇಲ್ಲಿ ನಾನ್ ವೆಜ್ಜೇ ಜಾಸ್ತಿ, ಬೇರೆ ನಾವು ತಿನ್ನಕ್ಕೂ ಮನ್ಸು ಬರಲ್ಲ. ಸೊ ಎಸ್, ಫುಡ್ ಒಂದು ವಿಷಯಕ್ಕೆ ಇಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಆಗಬೇಕು. ಅದು ಬಿಟ್ರೆ ವೆದರ್ ಅಂತೂ ತುಂಬಾನೇ ಚೆನ್ನಾಗಿದೆ. ನಾಟ್ ಟೂ ಸನ್ನಿ, ಇಟ್ ಇಸ್ ವೆರಿ ನೈಸ್. ಸ್ವಲ್ಪ ಬ್ರೀಸಿ ಆಗಿದೆ. ಸೊ ಖುಷಿ ಆಯ್ತು. ಎವ್ರಿ ಡೇ ನಾವು ಬೆಂಗಳೂರಲ್ಲಿ ಮಾರ್ನಿಂಗ್ ಮಾಡ್ತಿದ್ವಿ, ಇವತ್ತು ಗುಡ್ ಮಾರ್ನಿಂಗ್ ಫ್ರಮ್ ಥೈಲ್ಯಾಂಡ್ ಅಂತ ಹೇಳ್ತಾ ಇದ್ವಿ. ಸ್ವಲ್ಪ ಎಲ್ಲ ಟೇಸ್ಟಿಗೆ ಸಾಕು. ಬ್ರೆಡ್, ಹಾಂ, ಫ್ರೆಂಚ್ ಟೋಸ್ಟ್ ಒಂದು ಹಾಕಿ ಸಾಕು. ಏನಿದು? ಸೂಪ್, ಬಾಯ್ಲ್ಡ್ ರೈಸ್ ಅಂತೆ. ವಾಟ್ ಇಸ್ ದಿಸ್? ಬಾಯ್ಲ್ಡ್ ಎಗ್? ಅಯ್ಯಯ್ಯೋ, ಏನೇನು ನೋಡ್ಬೇಕು ಕಾಣೆ. ಅಯ್ಯೋ ಪೋರ್ಕು, ಅಯ್ಯಯ್ಯೋ. ನಮ್ಗೇನಿದ್ರು ಬೆಳಿಗ್ಗೆ ಇಡ್ಲಿ, ಸಾಂಬಾರ್, ಚಿತ್ರಾನ್ನ, ದೋಸೆ, ನಾವು ಇಂಥದಕ್ಕೆ ಲಾಯಕು. ಪ್ರಶಾಂತ್ ಟ್ರೈ ಮಾಡುವ ಹೇಗಿದೆ. ಓಕೆ, ಹೌದಾ? Welcome to Pattaya city. Will not tell. No, no percent. Please. The full and 100 baht. Huh? Please. You. 100%. Less. 80 ಬಾತ್ ಜಾಸ್ತಿ ಕೊಟ್ವೇನೋ ನಾವು. ಇಲ್ಲ, ನಾವು ಬಾರ್ಗೇನ್ ಮಾಡಿದ್ವಲ್ಲ. ಯಾರು ಮಾಡಿದ್ದಾರೆ? 80 ಥೈ ಬಾತ್, 100 ಥೈ ಬಾತ್ ಹೇಳಿದ್ರು. ಇದು 80 ಥೈ ಬಾತಕ್ಕೆ. Michelle. Okay. Your name is Michelle only, right? Yes, Michelle. Michelle, good morning. Hope you're doing good. Say hi to us. Hi. This is our group team leader. Guys, They're doing for you too. Yeah, Swadika. Welcome to Thailand and Yay! How clean is the water now? Oh wow. ಚಾದಲ್ಲ ನೀರು. It is full blue. Other water. Hello. ಚಲೋ. ಅದೇ ಚಲೋ is a common word. You know Hindi? No. Only chalo you know. You learned it from tourists.
ಕನ್ನಡ ಹೇಳ್ಕೊಡ್ಬೇಕು ಬನ್ನಿ ಅಂತ. ಓಕೆ, ವಿ ಆರ್ ಗೋಯಿಂಗ್ ಟು ಕೋರಲ್ ಐಲ್ಯಾಂಡ್. ಇಟ್ಸ್ ಅ ಸ್ಪೀಡ್ ಬೋಟಿಂಗ್ ರೈಡ್ಗೆ ಹೋಗ್ತಾ ಇದ್ದೀವಿ. ಸೊ ಅವರು ನಮ್ಮ ಏನು ಹೇಳ್ತಾರೆ ವಾಟರ್ ಗೈಡ್, ಅವ್ರನ್ನ ಫಾಲೋ ಮಾಡಿ ಅಂದರು. ಚಲೋ ಅಂದರು, ನಾವು ಹೋಗ್ತಾ ಇದ್ದೀವಿ. ನನ್ನ ಹಳೆ ಕಾಲದಲ್ಲಿ ಇದಿರುತ್ತಲ್ಲ ಆ ಥರ ಕಾಣಿಸ್ತಿದೆ ನನಗೆ. ಹಳೆ ಕಾಲದಲ್ಲಿ ಹ್ಯಾಟ್ ಹಾಕೊಂಡು ಆ ಥರ ಟೋಪಿ ಹಾಕು. ಟೋಪಿ ಹಾಕಿದಾಳೆ ಆಲ್ರೆಡಿ. ನಮಗೆ 85 ತೊಗೊಂಡು ಟೋಪಿ ಹಾಕಾಯ್ತಾಗಲೇ. ನೋಡಿ ಎಷ್ಟು ಮುದ್ದ ಇಲ್ಲಿ ಜಾಸ್ತಿ ಇರುತ್ತೆ, ಇಲ್ಲಿ ಹೇಳಕ್ ಹೋದ್ರೆ ಇಲ್ಲಿ ಜಾಸ್ತಿ ನೋಡಿ. I will stand front. Single line, green man. Go back. Follow him. Follow him. So sit. ವಿಕ್ಕಿ ಎಲ್ಲಿ ಕೂರೋಣ? ಸೊ ಇವಾಗ ನಾವು ಹೊರಟಿದ್ದೀವಿ ಕೋರಲ್ ಐಲ್ಯಾಂಡ್ಗೆ. ಕೋರಲ್ ಐಲ್ಯಾಂಡ್. ಸೊ ಇವಾಗ ನಾವು ಆ್ಯಕ್ಚುಲಿ ಸೀ ವಾಕ್ ಆಪ್ಷನ್ ತೊಗೊಂಡಿದ್ದೀವಿ. ಇಲ್ಲಿ ಮೇನ್ ಆ್ಯಕ್ಟಿವಿಟೀಸ್ಗೆ ಫೇಮಸ್ ಅಂತಿದ್ರು. ಸೊ ರೈಟ್ ನಾವು ಇವಾಗ ಸೀ ವಾಕ್ ಆ್ಯಕ್ಟಿವಿಟಿ ತೊಗೊಂಡಿದ್ದೀವಿ. ನನಗೆ ತುಂಬ ಭಯ ಇತ್ತು, ಇವ್ರು ಕನ್ವಿನ್ಸ್ ಮಾಡಿದ್ರು ಮೈ ಹಸ್ಬೆಂಡ್ ಜೊತೆಲಿ ಹೋಗೋಣ, ತುಂಬ ಆಸೆ ಇದೆ ಅಂತ. ಸೊ ನೋಡೋಣ ಹೆಂಗಿರುತ್ತೆ ಅಂತ. ವಾಪಸ್ ಬಂದಮೇಲೆ ಹೇಳ್ತೀನಿ ಹೇಗಿತ್ತು ಎಕ್ಸ್ಪೀರಿಯನ್ಸು ಅಂತ. ಸೊ ನೆಕ್ಸ್ಟ್ ರೆಡಿ ಆಗಿದ್ದೀವಿ. ನೆಕ್ಸ್ಟ್ ಸೈಟ್ ಸೀಯಿಂಗ್ ಎಲ್ಲಿ ಹೋಗ್ತಿದ್ದೀವಿ ಅಂತ ಹೇಳ್ತೀನಿ. ಅದಕ್ಕೆ ಮುಂಚೆ ಬೆಳಗ್ಗೆ ಕೋರಲ್ ಐಲ್ಯಾಂಡ್ ಹೋಗಿದ್ವಿ. ಅಲ್ಲಿ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇದೆ. ಅಲ್ಲಿ ವಾಟರ್ ಆ್ಯಕ್ಟಿವಿಟಿ ತುಂಬ ಫೇಮಸ್. ಸೊ ಅಲ್ಲಿ ನಿಮಗೆ ಪ್ಯಾರಾಗ್ಲೈಡಿಂಗ್, ಪ್ಯಾರಾಸೀಲಿಂಗ್, ಆಮೇಲೆ ಜೆಟ್ಕಿಂಗ್, ಅದಾದಮೇಲೆ ಬನಾನಾ ರೈಡ್, ಆಮೇಲೆ ಸಿ ವಾಟರ್ ಅಂತಿದೆ. ಇಲ್ಲಿ ಎಲ್ಲೂ ಇಲ್ಲದೆ ಇರೋದು ಒಂದು ಫೇಮಸ್ ಏನಂತಂದರೆ ಸಿ ವಾಕ್. ತುಂಬಾ ಚೆನ್ನಾಗಿದೆ. ಸೊ ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಹೆಂಗೆ ಅಂಡರ್ ವಾಟರ್ ಸಿ ವಾಕ್ ಮಾಡ್ತಿದ್ದ. ವೆರಿ ನೈಸ್ ಇಟ್ ವಾಸ್. ಸೊ ಅಲ್ಲಿಂದ ನಾವು ಊಟ ಮುಗಿಸ್ಕೊಂಡು ಸೀದಾ ಇಲ್ಲಿಗೆ ಬಂದ್ವಿ ಹೋಟೆಲ್ಗೆ ವಾಪಸ್ಸು. ಸೊ ನೆಕ್ಸ್ಟ್ ನಾವು ಹೋಗ್ತಾ ಇದ್ದೀವಿ ಇವಾಗ ಟ್ರುತ್ ಆಫ್ ಸೆಂಚುರಿ, ಒನ್ ಆಫ್ ದ ಫೇಮಸ್ ಪ್ಲೇಸ್. ಆ್ಯಂಡ್ ಅದು ಆರ್ಕಿಟೆಕ್ಚರ್ ಹೆಂಗೆ ಅಂದರೆ ಒಂದು ಸ್ಮಾಲ್ ನೇಲ್ ಕೂಡ ಹೊಡೆದಿರ ಕನ್ಸ್ಟ್ರಕ್ಟ್ ಮಾಡಿರೋದು. ಸೊ ಇಟ್ ಈಸ್ ಎ ಮ್ಯಾನ್ ಮೇಡ್ ಬಟ್ ಇಟ್ ಈಸ್ ಬ್ಯೂಟಿಫುಲಿ ಕನ್ಸ್ಟ್ರಕ್ಟೆಡ್. ಇಟ್ಸ್ ಎ ವುಡನ್ ಇಂದ ಮಾಡಿದ್ದಾರೆ. ಸೊ ಒನ್ ಆಫ್ ದ ಏಷಿಯಂಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಪ್ಲಸ್ ಆ್ಯಂಡ್ ಸನ್ಸೆಟ್ ಅಂತೂ ಬ್ಯೂಟಿಫುಲ್ ಆಗಿದೆ. ಮತ್ತೆ ಅಲ್ಲಿ ನಿಮಗೆ ಸೀ ಕೂಡ ಇದೆ. ಸೊ ವಿಡಿಯೋ ಹಾಕ್ತೀನಿ ನೋಡಿ, ಅಲ್ಲಿ ಹೋಗಿ ಹೆಂಗಿರುತ್ತೆ ಅಂತ. So right now 44 years already, but not yet complete, stay construction. One day complete. No one know exactly about that because this is a wooden structure. After the near the sea, that's why they need to take care and they need to repair it maybe all the time. And then this museum is inspired by different culture, different design, Indian, Chinese, Thai, Cambodian, and so on, mixed together. Traditional culture of Eastern countries, not only Thai culture. That's why you can see like that. And then this museum has you can see not only about their culture and art, but also the truth of our life also. That's why you see this museum name is Sanctuary of Truth. Yes, we can find the true meaning of our life also.
ಚಿಕನ್ ಅಂದರೆ ಅದ್ರ ಒಳಗಡೆ ಇರೋದೇ ಕೊಡ್ತಾ ಇದ್ದಾರೆ. ಏನ ಚಿಕನ್ ಕರಿ ಅಂತಂದರೆ ಅವ್ರು ಮೊಟ್ಟೆ ಇಟ್ಟಿರಲ್ಲ ಚಿಕನ್ ಒಳಗಡೆ ಇರೋದು ಕೊಟ್ಟಿದ್ದೀವಿ ಅಂತ ಹೇಳಿ ನಾವು ಚಿಕನ್ ಅಲ್ಲ ಅದು. ಆ್ಯಕ್ಚುಲಿ ಕಾಳು ಚೆನ್ನಾಗಿದೆ, ಕಾಳು ಚೆನ್ನಾಗಿದೆ. ದಾಲ್ ಇಸ್ ಗುಡ್. ದಾಲ್ ಇಸ್ ಆಲ್ಸೋ ನೈಸ್. ದಾಲ್ ವಾಸ್ ಗುಡ್. ಹಾಂ ಹೌದು, ಮಿಸ್ಸೇ ಇಲ್ಲ. ಓಕೆ, ನಾವು ಊಟ ಮುಗಿಸ್ಕೊತೀವಿ ಹಂಗಾರೆ.